ಪಡ್ಡು ಅಂದರೆ ಯಾರಿಗೆಲ್ಲ ಇಷ್ಟ ಅಲ್ಲ, ಎಲ್ರಿಗೂ ಇಷ್ಟನೇ. ಆದರೆ ತುಂಬ ಜನದ ಮನೇಲಿ ತುಂಬ ದಪ್ಪಕ್ಕೆ ಏನೂ ಮಸಾಲೆ ಇಲ್ಲದೆ ಹಾಕಿರ್ತಾರೆ. ಹಾಗಾಗಿ ನೀವು ಈ ರೀತಿಯಾಗಿ ಒಂದು ಸ್ವಲ್ಪ ಮಸಾಲೆ ಎಣ್ಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಕರಿಬೇವು ಮತ್ತು ಜೀರಿಗೆನ ಹಾಕಿ ಕೆಂಬಣ್ಣಗೆ ಬರೋವರೆಗೂ ಹುರ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಕ್ಯಾರೆಟು, ಈರುಳ್ಳಿ ಎಲ್ಲ ತುರಿದು ಹಾಕ್ಕೊಳ್ಳಿ. ಕ್ಯಾರೆಟ್ನ ತುರಿದು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ಮಸಾಲೆನ ಜಾಸ್ತಿ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ ಇದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ. ಬೇಕಾದ್ರೆ ಒಂದು ಸೆಕೆಂಡ್ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಕ್ಯಾಪ್ಸಿಕಮ್ ಹಾಕ್ಕೋಬೋದು. ದೋಸೆ ಹಿಟ್ಟು ಮಿಕ್ಕಿದ್ರೆ ಆರಾಮಾಗಿ ಅದೇ ದೋಸೆ ಹಿಟ್ಟಿಗೆ ನೀವು ಹಾಕ್ಕೋಬೋದು. ಇಡ್ಲಿ ಹಿಟ್ಟು ಮಿಕ್ಕಿದ್ರೂ ಕೂಡ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಹಾಕೋದ್ರಿಂದ ನಿಮಗೆ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ಏಕೆಂದರೆ ಇಡ್ಲಿ ಹಿಟ್ಟಲ್ಲಿ ನಾವು ಅನ್ನ ಎಲ್ಲ ಹಾಕಿರೋದ್ರೆ ಮೆತ್ತಗಿರುತ್ತೆ ಇಡ್ಲಿ ಹಿಟ್ಟು. ಹಾಗಾಗಿ ಸ್ವಲ್ಪ ತುಂಬ ಯಾವತ್ತೂ ಪಡ್ಡನ್ನು ಹಿಟ್ಟನ್ನು ತುಂಬ ಅಲ್ಲಿ ಏನು ಪಡ್ಡಂಚಲ್ಲಿ ತೂತಿರುತ್ತೆ ಅದರಲ್ಲಿ ಅಷ್ಟು ತುಂಬ ತುಂಬದೆ ಮುಕ್ಕಾಲು ಭಾಗ ಮಾತ್ರ ಹಾಕಬೇಕು. ಏಕೆಂದರೆ ಮುಕ್ಕಾಲು ಭಾಗ ಹಾಕಿದಾಗ ನಿಮಗೆ ಹುಬ್ಬಕ್ಕೆ ಜಾಗ ಸಿಗುತ್ತೆ. ಕೆಲವರು ಎಷ್ಟು ಇರುತ್ತೆ ಅಷ್ಟು ತುಂಬಾ ಹಾಕ್ಬಿಡ್ತಾರೆ. ದಯವಿಟ್ಟು ಆ ಥರ ಮಾಡ್ಕೋಬೇಡಿ. ಚೆನ್ನಾಗಿ ಎಣ್ಣೆ, ತುಪ್ಪ, ಬೆಣ್ಣೆ ನಿಮಗೆ ಏನು ಬೇಕೋ ಅದನ್ನು ಸ್ವಲ್ಪ ಯಥೇಚ್ಛವಾಗಿ ಹಾಕಬೇಕು. ಇಲ್ಲಾಂದರೆ ಕ್ರಿಸ್ಪಿ ಬರೋಲ್ಲ. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ, ಎಷ್ಟು ರೆಡ್ಡಾಗಿ ಬ್ರೌನಾಗಿ, ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಮೆತ್ತಗೆ ತುಂಬಾ ಚೆನ್ನಾಗಿ ಬರುತ್ತೆ ಪಡ್ಡು. ಆರಾಮಾಗಿ ನೀವು ಬೆಳಿಗ್ಗೆ ತಿಂಡಿಗಾಗಲಿ, ಲಂಚ್ ಬಾಕ್ಸ್ಗೆ, ಸಣ್ಣ ಸಣ್ಣ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಆರಾಮಾಗಿ ಇದನ್ನು ಕೊಡ್ಬೋದು. ಶೇಂಗಾ ಚಟ್ನಿ ಇಲ್ಲ ಕಾಯಿ ಚಟ್ನಿ ಜೊತೆ ಇದು ಒಳ್ಳೆ ಕಾಂಬಿನೇಷನ್ನು. ಈ ರೀತಿಯಾಗಿ ಒಂದು ಸತಿ ಪಡ್ಡನ್ನ ಟ್ರೈ ಮಾಡಿ.